ಜಸ್ಟ್ 200ರಿಂದ 300 ರೂಪಾಯಿ ಪೇ ಮಾಡಿದ್ರೆ ಸಾಕು, ನೀವು ಒಂದು ಹುಡುಗಿಗೆ ವಿಡಿಯೋ ಕಾಲ್ ಮಾಡ್ಬೋದು. ಆ ಹುಡುಗಿ ನಗ್ತಾಳೆ, ಮಾತಾಡ್ತಾಳೆ ಆ್ಯಂಡ್ ಆಲ್ಸೋ ಕೆಲವು ಡರ್ಟಿ ಥಿಂಗ್ಸ್ನ ಮಾಡ್ತಾಳೆ ಅಂತ ಹೇಳಿದರೆ ಹೇಗಿರುತ್ತೆ? ಕೆಲವು ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡ್ತಾರೆ ಫೇಕ್ ಅಕೌಂಟ್ಸ್ನ ಯೂಸ್ ಮಾಡಿಕೊಂಡು, ಇವ್ರ ಜೊತೆ ನೀವು ವಿಡಿಯೋ ಕಾಲಲ್ಲಿ ಮಾತಾಡಬೇಕಾ, ಹಾಗಾದರೆ ಇಷ್ಟು ಹಣ ಪೇ ಮಾಡಿ ಅಂತ. ಸೊ ಯಾರೋ ಒಬ್ಬರು ಸ್ಕ್ರೀನ್ನ ಹಿಂದೆ ಕೂತ್ಕೊಂಡು ಈ ಕೆಲಸ ಮಾಡೋಕ್ಕೆ ಅವರ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಹಾಗೆ ಮಾಡೋದ್ರಿಂದ ಅವ್ರಿಗೆ ಏನು ಸಿಗ್ತಿದೆ? ಆವಾಗಲೇ ಒಂದು ವಿಷಯ ಅರ್ಥ ಆಯಿತು, ಇದೊಂದು ಲಸ್ಟ್ ಅನ್ನೋ ದೊಡ್ಡ ಬಿಸ್ನೆಸ್ ಅಂತ. ಹೇಗೆ ಮೇಲ್ಸ್ನ ಲಸ್ಟ್ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಆಗಿದೆ ಗೊತ್ತಾ? ಜನರು ಅಂದ್ಕೊಳ್ತಾರೆ ಲಸ್ಟ್ ಅನ್ನೋದು ಜಸ್ಟ್ ಒಂದು ಫೀಲಿಂಗ್, ಅದು ಪ್ರೈವೇಟ್ ಆಗಿರುತ್ತೆ, ಅದು ನಮ್ಮ ಮೈಂಡಲ್ಲಿರುತ್ತೆ ಅಂತ. ಆದರೆ ನಿಮ್ಮ ಲಸ್ಟ್ ಅನ್ನೋದು ಪ್ರೈವೇಟ್ ಅಲ್ಲ, ಅದೊಂದು $1 ಬಿಲಿಯನ್ ಇಂಡಸ್ಟ್ರಿ ಆಗಿದೆ. ಜಸ್ಟ್ ಥಿಂಕ್ ಮಾಡಿ, ಆಗಿನ ಕಾಲದಲ್ಲಿ ಯಾರಾದರೂ ಈ ರೀತಿಯ ವಿಡಿಯೋಸ್ ನೋಡಬೇಕಂದ್ರೆ ಅವರು ಕೆಲವು ಲೋಕಲ್ ಇಲ್ಲ ಚಿಕ್ಕ ಥಿಯೇಟರ್ಸ್ಗೆ ಹೋಗಬೇಕಾಗುತ್ತೆ, ಇಲ್ಲ ಬ್ಲ್ಯಾಕ್ ಮಾರ್ಕೆಟ್ಸಿಂದ ಸಿಡಿನ ತಗೊಳ್ಳೋದಿರುತ್ತೆ. ಹಾಗೆ ಮಾಡೋದ್ರಲ್ಲಿ ರಿಸ್ಕ್ ಇತ್ತು, ಎಲ್ಲಿ ಯಾರಾದರೂ ನೋಡಿಬಿಡ್ತಾರೋ ಅನ್ನೋ ಭಯ ಇರ್ತಿತ್ತು. ಆದರೆ ಇವತ್ತು ಲಸ್ಟ್ ಅನ್ನೋದು ಜಸ್ಟ್ ಒಂದು ಕ್ಲಿಕ್ ದೂರದಲ್ಲಿದೆ. ಆ್ಯಂಡ್ ಈ ಇಂಡಸ್ಟ್ರಿ ಹಾಲಿವುಡ್ಗಿಂತ ದೊಡ್ಡದಾಗಿದೆ. ಗ್ಲೋಬಲ್ಲಿ ಈ ಪಾರ್ನ್ ಇಂಡಸ್ಟ್ರಿ ಎಷ್ಟು ಹಣ ಮೇಕ್ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತಾ? ಪ್ರತಿ ವರ್ಷ $100 ಬಿಲಿಯನ್ ಹೆಚ್ಚು ಹಣ ಇದು ಹಾಲಿವುಡ್ ಮೂವೀಸ್ ಆ್ಯಂಡ್ ಕೆಲವು ಕಂಟ್ರೀಸ್ನ GDPಗಿಂತ ಹೆಚ್ಚಾಗಿದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಅದೆಲ್ಲ ಬರೀ ಅಡಲ್ಟ್ ಸೈಟ್ಸಲ್ಲೇ ಎಂಡ್ ಆಗಿಲ್ಲ. ಇವಾಗ ಅದು ರೆಗ್ಯುಲರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್, ಟ್ವಿಟ್ಟರಲ್ಲೂ ಎಂಟರ್ ಆಗಿದೆ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಾಗಿರ್ಬೋದು, ಏನನ್ನು ಮಾಡಿದ್ರೆ ಇದು ಸಾಲ್ವ್ ಆಗುತ್ತೆ ಅನ್ನೋ ಒಂದು ಸೊಲ್ಯೂಷನ್ನ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ಅಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಮುಸ್ಕಾನ್ ಕಾರಿಯಾ. ಅವರು ಅವರ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ನ್ಯಾಕ್ ಎಕ್ಸ್ಪ್ಲೋರರ್ ಆಗಿ ಶುರು ಮಾಡಿದ್ರು. ಆ್ಯಂಡ್ ಇವಾಗ ಇವರು 40 ಲಕ್ಷಕ್ಕಿಂತ ಹೆಚ್ಚಾಗಿ ಒಂದು ಮಂತಲ್ಲಿ ಅರ್ನ್ ಮಾಡ್ತಿದ್ದಾರೆ. ಅದೂ ಬರೀ ಇನ್ಸ್ಟಾಗ್ರಾಮಿಂದ, ಬೇರೆ ಆ್ಯಡ್ಸೆನ್ಸಿಂದ ಆಗಲಿ ಬ್ರ್ಯಾಂಡ್ ಡೀಲ್ಸಿಂದ ಆಗಲಿ ಅಲ್ಲ. ಇವರು ಅವರ ಕಂಟೆಂಟ್ನ ಈ ರೀತಿ ಶುರು ಮಾಡಿದ್ರು, ನಂತರ ಹೀಗೆ ಚೇಂಜ್ ಆದರು, ಆಮೇಲೆ ಈ ರೀತಿ, ಫೈನಲಿ ಇವಾಗ ಇಲ್ಲಿಗೆ ಎಂಡ್ ಆಗಿದೆ. ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಅಲ್ಲೊಂದು ಮಾರ್ಕೆಟ್ ಇದೆ, ಅದನ್ನು ಅವರು ಕ್ಯಾಪಿಟಲೈಸ್ ಮಾಡಿದ್ದಾರೆ. ನಾವು ತಿಂಗಳಿಗೆ $400 ಪೇ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರೋ 10,000 ಮೆನ್ಸ್ನ ಮೇಲೆ ಗಮನ ಹರಿಸಬೇಕು. ಇದೇನು ಹೊಸ ಕೇಸ್ ಅಲ್ಲ. ಮುಸ್ಕಾನ್ ವೈರಲ್ ಆಗೋದಕ್ಕಿಂತ ಮುಂಚೆನೇ ತಮಿಳ್ನಾಡಲ್ಲಿ ಒಂದು ಹುಡುಗಿ ಅವಳು ಕ್ರಿಯೇಟಿವಿಟಿನ ತೋರಿಸಿ ಒಂದು ವೀಡಿಯೋಸ್ನ ಪೋಸ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅವಳು ಅವಳ ಬ್ರೆಸ್ಟ್ನ ಪ್ರೆಸ್ ಮಾಡೋ ಒಂದು ಕ್ಲಿಪ್ ವೈರಲ್ ಆಯಿತು. ಸೊ ಅವಳು 1 ಮಂತ್ಗೆ 30 ಲಕ್ಷ ಅರ್ನ್ ಮಾಡ್ತಿದ್ಲು ಜಸ್ಟ್ ಅವಳ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ಸಿಂದ. ಜನರು ಅವಳಿಗೆ ಬಲೂನ್ ಅಕ್ಕ ಅಂತ ನಿಕ್ ನೇಮ್ ಸಹ ಕೊಟ್ಟರು. ಇಲ್ಲಿ ಬಲೂನ್ಸ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಗೊತ್ತೇ ಇರುತ್ತೆ, ಬಟ್ ಅಕ್ಕ ಅಂದರೆ ಎಲ್ಡರ್ ಸಿಸ್ಟರ್ ಅಂತ. ಒಬ್ರಿಗೆ ವಿಮೆನ್ ಮೇಲೆ ಸೆಕ್ಷುವಲ್ ಫೀಲ್ ಇಟ್ಕೊಂಡು ಅವ್ರನ್ನ ಅಕ್ಕ ಅಂತ ಕರೆಯೋದು ನಮ್ಮ ಕಲ್ಚರ್ಗೆ ಅವಮಾನ ಮಾಡೋ ಹಾಗೆ. ವಿಮೆನ್ಸ್ ಮೇಲೆ ಅವ್ರಿಗೆ ಸೆಕ್ಷುವಲ್ ಫೀಲ್ ಇರುತ್ತೆ, ಬಟ್ ಸ್ಟಿಲ್ ಅವರು ಅಕ್ಕ, ದೀದಿ, ಬಾಬಿ ಅಂತ ಕರೀತಾರೆ. ಇದು ಬರೀ 1-2 ವೈರಲ್ ಹುಡುಗಿರ ಬಗ್ಗೆ ಅಲ್ಲ, ಎಲ್ಲ ಕಡೆನೂ ಇದೇ ಆಗ್ತಿದೆ. ವಿಲೇಜಲ್ಲಿರೋ ಚಿಕ್ಕ ಕ್ರಿಯೇಟರ್ಸಿಂದ ಹಿಡಿದು ಪ್ರಪಂಚದಲ್ಲಿನ ದೊಡ್ಡ ಪ್ಲ್ಯಾಟ್ಫಾರ್ಮ್ಸಲ್ಲೂ. ಎಕ್ಸಾಂಪಲ್ಗೆ ಬರೀ ಫ್ಯಾನ್ಸ್ನ ತಗೊಂಡ್ರೆ 305 ಮಿಲಿಯನ್ ಯೂಸರ್ಸ್ ಅಕೌಂಟ್ಸ್ ಇದೆ. ಅದರಲ್ಲಿ ಎಷ್ಟು ಜನ ಮೇಲ್ಸ್ ಇದ್ದಾರೆ ಅಂತ ಗೊತ್ತಾ? 78%, ಅಂದರೆ 230 ಮಿಲಿಯನ್ ಮೆನ್ಸ್. ಇವರು ಪ್ರತಿ ಮಂತ್ಸ್ ಒಂದು ಹುಡುಗಿನ ಆನ್ಲೈನಲ್ಲಿ ನೋಡೋಕ್ಕೋಸ್ಕರ ಹಣನ ಸ್ಪೆಂಡ್ ಮಾಡ್ತಿದ್ದಾರೆ. ಆ್ಯಂಡ್ ಟಾಪ್ ಕ್ರಿಯೇಟರ್ಸ್ ಬರೀ ಅವರ ಫ್ಯಾನ್ಸಿಂದ ಮಂತ್ಲಿ $1,46,000 ಅರ್ನ್ ಮಾಡ್ತಿದ್ದಾರೆ. ವರ್ಷಕ್ಕೆ ಅಲ್ಲ, ಪ್ರತಿ ತಿಂಗಳೂ. ಇಂಡಿಯನ್ ರುಪೀಸಲ್ಲಿ ಅದು 1.3 crore. ಜಸ್ಟ್ ಥಿಂಕ್ ಮಾಡಿ, ಕೆಲವರು ಅವರ ಜೀವಿತಾವಧಿ ದುಡಿದ್ರೆ ಬರೋ ಹಣ ಇದು. ಅದನ್ನು ಅವರು 1 ಮಂತಲ್ಲೇ ಅರ್ನ್ ಮಾಡ್ತಿದ್ದಾರೆ. ಸೊ ಇವಾಗ ನೀವು ಹೇಳಿ, ಇದು ಟ್ಯಾಲೆಂಟ್ನ ಬಗ್ಗೆನಾ, ಇಲ್ಲ ಸ್ಕಿಲ್ಲ, ಇಲ್ಲ ಕ್ರಿಯೇಟಿವಿಟಿಯಿಂದನಾ? ಖಂಡಿತ ಇಲ್ಲ, ಇದು ಲಸ್ಟನ್ನ ಪ್ಯಾಕ್ ಮಾಡಿ ಒಂದು ಪ್ರೈಸ್ ಇಕ್ಕಿ ಬೇರೆ ಎಲ್ಲ ಪ್ರಾಡಕ್ಟ್ಸ್ನ ಹಾಗೆ ಸೇಲ್ ಮಾಡ್ತಿದ್ದಾರೆ. ಆ್ಯಂಡ್ ಮಿಲಿಯನ್ಸ್ನಷ್ಟು ಮೇಲ್ಸ್ ಅದನ್ನು ತಗೊಳ್ಳೋಕ್ಕೆ ಲೈನಲ್ಲಿದ್ದಾರೆ. ಆದರೆ ಇದು ಹೇಗೆ ಸಾಧ್ಯ ಆಗ್ತಿದೆ? ಯಾಕಂದರೆ ಇಂಟರ್ನೆಟ್ ಮೇಲ್ ಸೈಕಾಲಜಿನ ಕ್ರ್ಯಾಕ್ ಮಾಡಿದೆ.
ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡುವಾಗ ನಿಮ್ಮ ಬ್ರೈನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಸೇಮ್ ಕೆಮಿಕಲ್ ಗ್ಯಾಂಬ್ಲಿಂಗ್ಗೆ ಅಡಿಕ್ಟ್ ಆಗೋ ಹಾಗೆ ಮಾಡುತ್ತೆ, ಹಾಗೆ ಡ್ರಗ್ಸ್ಗೆ ಅಡಿಕ್ಟ್ ಆಗೋ ಹಾಗೆ ಸಹ ಮಾಡುತ್ತೆ. ಆದರೆ ಆಲ್ಗರಿದಮ್ ಅನ್ನೋದು ನಿಮ್ಮ ಹ್ಯಾಪಿನೆಸ್ನ ಬಗ್ಗೆ ಕೇರ್ ಮಾಡಲ್ಲ, ಅದು ಜಸ್ಟ್ ನಿಮ್ಮ ಎಂಗೇಜ್ಮೆಂಟ್ನ ಬಗ್ಗೆ ಮಾತ್ರ ಕೇರ್ ಮಾಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ಮಾಡೋ ಬಿಕಿನಿ ಪೋಸ್ಟ್ಗೆ 54% ಹೈಯರ್ ರೀಚ್ ಸಿಗುತ್ತೆ, ಶರ್ಟ್ಲೆಸ್ ಮೆನ್ಗೆ 28% ಹೈಯರ್ ರೀಚ್. ಇನ್ ಕೇಸ್ ಲ್ಯಾಂಡ್ಸ್ಕೇಪ್ ಪಿಕ್ಚರ್ನ ಪೋಸ್ಟ್ ಮಾಡಿದ್ರೆ ಅದು 60% ಸಪ್ರೆಸ್ ಆಗ್ತಿದೆ. ಸೊ ಇವಾಗ ನೀವು ಅಂದ್ಕೊಳ್ಬೋದು, ಹಾಗಾದರೆ ಸೋಷಿಯಲ್ ಮೀಡಿಯಾನೇ ಇಂತಹ ನಾನ್ಸೆನ್ಸ್ ಕಂಟೆಂಟ್ಸ್ನ ನನಗೆ ಪುಷ್ ಮಾಡ್ತಿದೆ ಅಂತ. ಆದರೆ ಯಾವ ಕಂಟೆಂಟ್ಗೆ ತುಂಬ ಎಂಗೇಜ್ಮೆಂಟ್ ಸಿಗುತ್ತೋ ಆ ಕಂಟೆಂಟ್ನೇ ಸೋಷಿಯಲ್ ಮೀಡಿಯಾ ಪುಷ್ ಮಾಡೋದು. ನೀವು ಒಂದನ್ನು ಸ್ಟಾಪ್ ಮಾಡಿ ನೋಡೋ ಅಂಥದ್ದನ್ನೇ ಆಲ್ಗರಿದಮ್ ಪುಷ್ ಮಾಡೋದು. ಯಾವುದು ವ್ಯಾಲ್ಯೂಯಬಲ್ ಇದೆಯೋ ಅದನ್ನಲ್ಲ, ನಿಮ್ಮ ಅಟೆನ್ಷನ್ನ ಯಾವುದು ಗ್ರ್ಯಾಬ್ ಮಾಡುತ್ತೋ ಅದನ್ನು. ಅಂದರೆ ಅದು ಮತ್ತೆ ಮೆನ್ನ ಲಸ್ಟ್ ಅನ್ನೋ ಸೇಮ್ ಪಾಯಿಂಟ್ಗೆ ಬರುತ್ತೆ. ಆ್ಯಂಡ್ ಇದು ಬರೀ ಓನ್ಲಿ ಫ್ಯಾನ್ಸ್ ಮತ್ತು ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮ್ ಮಾತ್ರ ಅಲ್ಲ, ಕೆಲವು ಆರ್ಡಿನರಿ ಥಿಂಗ್ಸ್ನ ಸೆಕ್ಷುವಲ್ ಪ್ರಾಡಕ್ಟಾಗಿ ಟರ್ನ್ ಮಾಡೋದು. ಒಂದು ಸಿಂಪಲ್ ಸೋಪ್ನ ಸಹ ಸೆಕ್ಷುವಲ್ ಪ್ರಾಡಕ್ಟಾಗಿ ಟರ್ನ್ ಮಾಡ್ಬೋದು. ಇವರು ಸಿಡ್ನಿ ಸ್ವೀನಿ, ಹಾಲಿವುಡ್ ಆ್ಯಕ್ಟ್ರೆಸ್ ಆ್ಯಂಡ್ ಗ್ಲೋಬಲ್ ಸ್ಟಾರ್. ಇವರು ರೀಸೆಂಟಾಗಿ ಒಂದು ಬ್ರ್ಯಾಂಡ್ನ ಜೊತೆ ಕೊಲಾಬ್ರೇಟ್ ಆಗಿ ಒಂದು ಸೋಪ್ನ ಲಾಂಚ್ ಮಾಡಿದ್ದಾರೆ. ಆದರೆ ಟ್ವಿಸ್ಟ್ ಏನಂದರೆ ಅದು ಬರೀ ಆರ್ಡಿನರಿ ಸೋಪ್ ಅಲ್ಲ, ಆ ಸೋಪಲ್ಲಿ ಅವರು ಸ್ನಾನ ಮಾಡಿರೋ ನೀರನ್ನು ಇನ್ಫ್ಯೂಸ್ ಮಾಡಿದ್ದಾರೆ. ಈಚ್ ಸೋಪ್ನ ಪ್ರೈಸ್ $8 ಇತ್ತು. ಆ ಸೋಪ್ನ ಸ್ಪೆಷಾಲಿಟೀಸ್ನ ಅಡ್ವರ್ಟೈಸ್ ಎಲ್ಲ ಮಾಡಿಲ್ಲ, ಬಟ್ ಒಂದನ್ನು ಮಾತ್ರ ಮೆನ್ಷನ್ ಮಾಡಿದರು, ಲೈಕ್ ಇದು ಅವರ ಆ್ಯಕ್ಚುಯಲ್ ಬಾತ್ ವಾಟರ್ನ ಹೊಂದಿದೆ ಅಂತ. ಸೊ ಎಷ್ಟು ಸೋಪ್ ಸೇಲ್ ಆಯಿತು ಗೊತ್ತಾ? 5,000 ಸೋಪ್ ಸೇಲ್ ಆಗಿದೆ. ಕೆಲವು ಸೋಪ್ಸ್ನ ಇಬೇಯಲ್ಲಿ ಒಂದು ಸೋಪ್ನ $1,600ಗೆ ಸೇಲ್ ಮಾಡಿದ್ದಾರೆ. ಅದು ಇಂಡಿಯನ್ ರುಪೀಸಲ್ಲಿ 1,40,000. ಇವಾಗ ಜನರು ಅದನ್ನು ಅವರ ಹ್ಯಾಂಡ್ ವಾಶ್ ಮಾಡೋಕ್ಕೆ ತಗೊಳ್ತಿಲ್ಲ, ಆ ಬಾಲಿವುಡ್ ಆ್ಯಕ್ಟ್ರೆಸ್ನ ಇಂಟಿಮೆಸಿ ಫ್ಯಾಂಟಸಿನ ಆ ಸೋಪ್ ಕ್ಯಾರಿ ಮಾಡ್ತಿರೋದ್ರಿಂದ ಅದನ್ನು ತಗೊಳ್ತಿದ್ದಾರೆ. ಆದರೆ ಇದೇನು ಹೊಸದಲ್ಲ. 2019ರಲ್ಲಿ ಇನ್ನೊಬ್ಬರು ಇಂಟರ್ನೆಟ್ ಸ್ಟಾರ್ ಬೆಲ್ಲೆ ಡೆಲ್ಫೈನ್, ಈ ಕ್ರಿಯೇಟರ್ ಸಹ ಅಂತಹ ಸಿಮಿಲರ್ ವಿಷಯವನ್ನು ಕ್ರಿಯೇಟ್ ಮಾಡಿದ್ರು. ಅವರು ಅವರ ಗೇಮರ್ ಗರ್ಲ್ ಬಾತ್ ವಾಟರ್ನ ಲಾಂಚ್ ಮಾಡಿದ್ರು. ಏನೂ ಇಲ್ಲ, ಬರೀ ಒಂದು ಜಾರಲ್ಲಿ ನೀರು, ಆ ನೀರಲ್ಲಿ ಅವರು ಸ್ನಾನ ಮಾಡಿದ್ದಾರೆ ಅಂತ ಕ್ಲೈಮ್ ಮಾಡಿದ್ರು. ಪ್ರತಿ ಜಾರ್ನ $30ಗೆ ಸೇಲ್ ಮಾಡಿದ್ರು. ಅವರು 500 ಜಾರ್ಸ್ನ ರೆಡಿ ಮಾಡಿದ್ರು. ಅದೆಲ್ಲ ಬರೀ 3 ದಿನದಲ್ಲಿ ಸೇಲ್ ಆಯಿತು. ಅಂದರೆ $15,000, 13 ಲಕ್ಷ ಇಂಡಿಯನ್ ರುಪೀಸಲ್ಲಿ ಜಸ್ಟ್ ಸ್ನಾನ ಮಾಡಿರೋ ನೀರನ್ನ ಸೇಲ್ ಮಾಡಿರೋದು. ಆ್ಯಂಡ್ ಇನ್ನೊಬ್ಬರು ವಿಮೆನ್ ಇದ್ದಾರೆ, ಇವರು ಒಂದು ವಾರಕ್ಕೆ 10 ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ಹೇಗೆ? ಅವರ ಸ್ವೆಟ್ನ ಸೇಲ್ ಮಾಡಿ. ಇನ್ನೊಂದು ವಿಮೆನ್ ಒಂದು ವರ್ಷದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಅರ್ನ್ ಮಾಡ್ತಾರೆ, ಅವರ ಮಾರ್ನಿಂಗ್ ಡರ್ಟಿ ಬ್ರೀತ್ನ ಸೇಲ್ ಮಾಡಿ. ಇನ್ನೊಂದು ವಿಮೆನ್ 1.5 crore ಅರ್ನ್ ಮಾಡ್ತಿದ್ದಾರೆ, ಅವರ ಫಾರ್ಟ್ನ ಜಾರಲ್ಲಿ ಸೇಲ್ ಮಾಡೋದ್ರಿಂದ. ಸೊ ಜಸ್ಟ್ ಥಿಂಕ್ ಮಾಡಿ, ನಾವು ಕೇವಲ ಸ್ವೆಟ್, ಬ್ಯಾಡ್ ಬ್ರೀತ್ ಆ್ಯಂಡ್ ಫಾರ್ಟ್ನ ಬಗ್ಗೆ ಮಾತಾಡ್ತಿದ್ದೀವಿ. ಅದೆಲ್ಲ ನಮಗೆ ಅಸಹ್ಯವನ್ನು ಉಂಟು ಮಾಡುವಂಥದ್ದು. ಆದರೆ ಯಾವಾಗ ಈ ಪಿಕ್ಚರ್ಸ್ಗೆ ಲಸ್ಟ್ ಎಂಟರ್ ಆಗುತ್ತೋ ಆವಾಗ ಅದೆಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ ಆಗುತ್ತೆ. ಲಸ್ಟ್ ಇದ್ದರೆ ತುಂಬ ಆರ್ಡಿನರಿ ಆ್ಯಂಡ್ ಚೀಪಾದ ವಿಷಯಗಳು ಸಹ ಮಲ್ಟಿ ಮಿಲಿಯನರ್ ಐಡಿಯಾ ಆಗಿ ಬದಲಾಗುತ್ತೆ. ಫೀಟ್ ಫೈಂಡರ್ ಅಂತ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಅದರಲ್ಲಿ ಜನ ಅವರ ಫುಡ್ ಪಿಕ್ಚರ್ಸ್ನ $10-30ಗೆ ಸೇಲ್ ಮಾಡ್ತಿದ್ದಾರೆ. ಟೋಸ್, ಆರ್ಚರ್ಸ್, ಟೋ ನೇಲ್ ಪಾಲಿಷ್, ಅವರ ಪಾದ ಒಂದು ಆಬ್ಜೆಕ್ಟ್ನ ಮೇಲೆ ಸ್ಟೆಪ್ ಮಾಡುವಂಥ ವಿಡಿಯೋಸ್, ಜನರು ಅದನ್ನ ಬೈ ಮಾಡ್ತಿದ್ದಾರೆ. ಕೆಲವು ಟಾಪ್ ಅರ್ನರ್ಸ್ 2-5 ಲಕ್ಷ ಪ್ರತಿ ತಿಂಗಳು ಅವರ ಫೀಟ್ ಕಂಟೆಂಟ್ನ ಅಪ್ಲೋಡ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ತಿದ್ದಾರೆ. ಜೂನ್ 2025ಯಲ್ಲೇ ಫೀಟ್ ಫೈಂಡರ್ 2.7 ಮಿಲಿಯನ್ ವಿಸಿಟ್ಸ್ನ ರಿಸೀವ್ ಮಾಡಿದೆ. ಸೊ ಬೇಸಿಕ್ಕಾಗಿ ಇದೆಲ್ಲ ವಿಯರ್ಡ್ ಅಂತ ಕನ್ಸಿಡರ್ ಮಾಡೋ ಯಾವುದೂ ವಿಯರ್ಡೇ ಅಲ್ಲ. ಅದೊಂದು $1 ಬಿಲಿಯನ್ ಮೈಕ್ರೋ ಮಾರ್ಕೆಟ್, ಅದನ್ನು ಮೆನ್ಸ್ ಪೇ ಮಾಡೋದ್ರಿಂದ ಕ್ರಿಯೇಟ್ ಆಗಿರೋದು. ಸೊ ಬಾತ್ ವಾಟರಿಂದ ಹಿಡಿದು ಫೀಟಲ್ಲಿ ಇರೋ ಫಾರ್ಮುಲಾ ಸೇಮ್. ಒಬ್ಬ ಮ್ಯಾನ್ನ ಲಸ್ಟನ್ನ ತಗೊಂಡು ಒಂದು ಪ್ರಾಡಕ್ಟ್ನ ಹಾಗೆ ವ್ರ್ಯಾಪ್ ಮಾಡಿ ಅವನಿಗೆ ಅದನ್ನ ಪ್ರಾಫಿಟ್ಗೋಸ್ಕರ ಸೇಲ್ ಮಾಡೋದು. ಇವಾಗ AI ಜೊತೆ ಇದು ಇನ್ನಷ್ಟು ಡೇಂಜರಸ್ ಆಗಿದೆ. 2024ರಲ್ಲಿ AI ಗರ್ಲ್ ಫ್ರೆಂಡ್ ಮಾರ್ಕೆಟ್ನ ವ್ಯಾಲ್ಯೂ ಅರೌಂಡ್ 6,000 crores ಇತ್ತು. ಆ್ಯಂಡ್ ಪ್ರೊಜೆಕ್ಷನ್ಸ್ ಹೇಳ್ತಿರೋದೇನೆಂದರೆ 2032 ಅಷ್ಟರಲ್ಲಿ ಅದು 25,000 ಕೋಟಿಗೆ ರೀಚ್ ಆಗುತ್ತೆ ಅಂತ. ಫ್ಲರ್ಟ್ ಮಾಡೋ ಹಾಗೆ ಡಿಸೈನ್ ಮಾಡಿರೋ ಕಂಪ್ಯೂಟರ್ ಪ್ರೋಗ್ರಾಮ್ಸ್ನ ಜೊತೆ ಚಾಟ್ ಮಾಡೋಕ್ಕೆ ಮೆನ್ಸ್ ಹ್ಯೂಜ್ ಅಮೌಂಟ್ ಆಫ್ ಮನಿನ ಪೇ ಮಾಡ್ತಿದ್ದಾರೆ. ಎಕ್ಸಾಂಪಲ್ಗೆ ರೆಪ್ಲಿಕಾನ ತಗೊಳ್ಳಿ, ಇದು ಮೋಸ್ಟ್ ಪಾಪ್ಯುಲರ್ ಆದ AI ಗರ್ಲ್ ಫ್ರೆಂಡ್ ಆ್ಯಪ್. ಬರೀ 8 ಮಂತ್ಸಲ್ಲೇ ಇದು ಅರೌಂಡ್
200 ಕ್ರೋರ್ಸ್ನ ಮೇಕ್ ಮಾಡಿದೆ. ಇನ್ನೊಂದು ಕ್ಯಾರೈನ್ AI ಅಂತ ಇದೆ. ಇದೊಂದು ವರ್ಚುವಲ್ ಗರ್ಲ್ಫ್ರೆಂಡ್ನ ಹಾಗೆ ಪ್ರಿಟೆಂಡ್ ಮಾಡೋ AI ಚಾಟ್ ಬಾಟ್. ಅದರ ಮೊದಲನೇ ವಾರದಲ್ಲೇ 59 ಲಕ್ಷನ ಅರ್ನ್ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಸ್ಟ್ ಆಗಿದೆ ಅಂದರೆ, ಟೆಕ್ನಾಲಜಿಯ ಪ್ರೋಗ್ರೆಸ್ಸಿಂದ ಆ್ಯಂಡ್ ಮೆನ್ನನ ಲಸ್ಟಿಂದ ಒಬ್ಬ ಮ್ಯಾನ್ ಯಾರೋ ಒಬ್ಬರು ಅವನಿಗೆ ಬೇಕಾಗಿರೋ ಕಂಟೆಂಟ್ನ ಕ್ರಿಯೇಟ್ ಮಾಡೋವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. AI ಯೂಸ್ ಮಾಡಿಕೊಂಡು ಮೆನ್ಸ್ ಯಾವುದೇ ಒಂದು ಹುಡುಗಿಯ ಪೋರ್ನೋಗ್ರಫಿ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೆಲೆಬ್ರಿಟೀಸ್, ಇನ್ಫ್ಲೂಯೆನ್ಸರ್ಸ್, ಕೋವರ್ಕರ್ಸ್, ಈವನ್ ಎಕ್ಸ್ ಗರ್ಲ್ ಫ್ರೆಂಡ್ಸ್ದು. ಇಲ್ಲಿ ಅತಿ ದೊಡ್ಡ ಪ್ರಶ್ನೆ ಏನಂದರೆ, ಯಾಕೆ ಮೆನ್ಸ್ ಇದರಲ್ಲಿ ಟ್ರ್ಯಾಪ್ ಆಗ್ತಿದ್ದಾರೆ? ಯಾಕೆ ಅವರು ಲಸ್ಟ್ಗೋಸ್ಕರ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ಅನ್ನೋ ರೀತಿ ಇದ್ದಾರೆ? ಜಸ್ಟ್ ಥಿಂಕ್ ಮಾಡಿ. ಈ ರೀತಿ ಒಂದು ಮಾರ್ಕೆಟ್ ಇಲ್ಲದೆ ಇದ್ದಿದ್ರೆ ಇಂತಹ ಸ್ಕ್ಯಾಮ್ಸ್, ಸಬ್ಸ್ಕ್ರಿಪ್ಷನ್ಸ್, ಫೇಕ್ ಪ್ರೊಫೈಲ್ಸ್ ಇದ್ಯಾವುದು ಇರ್ತಿರಲಿಲ್ಲ. ಅದರ ಡಿಮ್ಯಾಂಡ್ ತುಂಬ ಹೈ ಆಗಿರೋದ್ರಿಂದಲೇ ಜನರು ಅವರ ಮನಿ, ರೆಪ್ಯುಟೇಷನ್ ಮತ್ತು ಡಿಗ್ನಿಟಿನ ಕೆಲವು ನಿಮಿಷಗಳ ಫೇಕ್ ಇಂಟಿಮೆಸಿಗೋಸ್ಕರ ರಿಸ್ಕಲ್ಲಿಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಎಲ್ಲಿಂದ ಈ ಒಂದು ಥಾಟ್ ಅವ್ರಿಗೆ ಬರ್ತಿದೆ? ಒಂದು ಕಾರಣ ಏನಂದರೆ, ಅಫ್ಕೋರ್ಸ್ ಬಯಾಲಜಿ. ಮೆನ್ಗೆ ನ್ಯಾಚುರಲ್ ಆಗಿಯೇ ಹೈಯೆಸ್ಟ್ ಟೆಸ್ಟೋಸ್ಟಿರೋನ್ಸ್ ಇರುತ್ತೆ ಆ್ಯಂಡ್ ಅವರ ಸೆಕ್ಷುವಲ್ ಡ್ರೈವ್ ವಿಮೆನ್ಗೆ ಕಂಪೇರ್ ಮಾಡಿದ್ರೆ ತುಂಬ ಸ್ಟ್ರಾಂಗ್ ಆಗೇ ಇರುತ್ತೆ. ಯಾಕೆ ಒಬ್ಬ ಮ್ಯಾನ್ ಅವನ ಅರ್ಧ ಸ್ಯಾಲರಿನ ಸಬ್ಸ್ಕ್ರಿಪ್ಷನ್ಗೆ ಸ್ಪೆಂಡ್ ಮಾಡ್ತಿದ್ದಾನೆ, ಇಲ್ಲ ಟಿಂಡರಲ್ಲಿ ವಿಡಿಯೋ ಕಾಲ್ಗೋಸ್ಕರ ಯಾಕೆ ಸ್ಟ್ರೇಂಜರ್ಗೆ ಪೇ ಮಾಡೋಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನು ಬಯಾಲಜಿ ಮಾತ್ರನೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಇನ್ನಷ್ಟು ವಿಷಯ ಡೀಪಾಗಿ ನಡೀತಿದೆ. ಸೆಕೆಂಡ್ ರೀಸನ್ ಅಂದರೆ ಲೋನ್ಲಿನೆಸ್. ಈ ಮಾಡರ್ನ್ ಲೈಫ್ ಮ್ಯಾನ್ನ ಹೆಚ್ಚು ಲೋನ್ಲಿನೆಸ್ಸಲ್ಲಿ ಸ್ಪೆಂಡ್ ಮಾಡೋ ಹಾಗೆ ಮಾಡಿದೆ. ಮುಂಚೆ ಎಲ್ಲ ಗರ್ಲ್ ಫ್ರೆಂಡ್ ಇಲ್ಲದೆ ಇದ್ದರೂ ಸ್ಟ್ರಾಂಗ್ ಮೇಲ್ ಫ್ರೆಂಡ್ಸ್ ಇದ್ದರು, ಹೆಚ್ಚು ಟೈಮ್ನ ಹೊರಗೆ ಸ್ಪೆಂಡ್ ಮಾಡ್ತಿದ್ರು, ಒಂದು ಕಮ್ಯುನಿಟಿ ಇರ್ತಿತ್ತು, ಫ್ಯಾಮಿಲಿ ಇತ್ತು. ಆದರೆ ಇವತ್ತಿಗೆ ಹೆಚ್ಚು ಮೆನ್ಸ್ ಹೆಚ್ಚು ಹವರ್ಸ್ನ ಒಂಟಿಯಾಗಿ ತನ್ನ ರೂಮಲ್ಲಿ ಮೊಬೈಲ್ನ ಸ್ಕ್ರಾಲ್ ಮಾಡ್ತಾ ಸ್ಪೆಂಡ್ ಮಾಡ್ತಿದ್ದಾರೆ. ಫ್ರೆಂಡ್ಶಿಪ್ ಅನ್ನೋದು ವೀಕ್ ಆಗಿದೆ, ಫ್ಯಾಮಿಲಿ ದೂರ ಇರುತ್ತೆ, ಡೇಟಿಂಗ್ ಅನ್ನೋದು ತುಂಬ ಕಷ್ಟ ಆಗಿದೆ. ತುಂಬ ಮೆನ್ಸ್ಗೆ ರಿಯಲ್ ಲೈಫಲ್ಲಿ ಒಂದು ವಿಮೆನ್ನ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಸಹ ಗೊತ್ತಿರಲ್ಲ. ಸೊ ಅವ್ರಿಗೆ ಇಂಟಿಮೆಸಿ ಬೇಕು ಅಂತ ಅನಿಸಿದಾಗ ಎಲ್ಲಿ ಹೋಗ್ತಾರೆ ಅವರು? ಇಂಟರ್ನೆಟ್. ಪೇ ಮಾಡಿ ಸಿಗೋ ಅಂಥ ಫೇಕ್ ಕನೆಕ್ಷನ್ ಹತ್ರ. ಬಿಕಾಸ್ ಅಟ್ಲೀಸ್ಟ್ ಮನಿ ಪೇ ಮಾಡಿದ್ರೆ ಆನ್ಲೈನಲ್ಲಾದರೂ ಯಾರೋ ಒಬ್ಬರು ಅವ್ರಿಗೋಸ್ಕರ ಇರ್ತಾರೆ. ಮೂರನೇ ಕಾರಣ ಕಲ್ಚರ್. ಹುಡುಗರು ಬೆಳೀತಾ ಬೆಳೀತಾ ಅವ್ರಿಗೆ ಏನನ್ನ ಹೇಳ್ತಾರೆ? ಒಬ್ಬ ಒಳ್ಳೆ ಮ್ಯಾನ್ ಆಗಿರೋ ಹುಡುಗಿರು ಸಿಗ್ತಾರೆ. ವಿಮೆನ್ಸ್ಗೆ ನೀನು ಇಷ್ಟ ಆದರೆ ಆವಾಗ ನೀನೊಬ್ಬ ಸಕ್ಸಸ್ಫುಲ್ ಮ್ಯಾನ್ ಅಂತ. ಬಾಲಿವುಡ್ಡಲ್ಲಿ ವಿಮೆನ್ಸ್ನ ಇಕ್ಕಿ ಐಟಮ್ ಸಾಂಗ್ಸ್ ಮಾಡ್ತಾರೆ. ಒಂದು ಪರ್ಫ್ಯೂಮಿಂದ ಹಿಡಿದು ಕಾರ್ನ ಆ್ಯಡ್ಸಲ್ಲಿ ಹಾಫ್ ನೇಕ್ಡ್ ವಿಮೆನ್ಸ್ನ ಯೂಸ್ ಮಾಡ್ತಾರೆ. ಸಾಂಗ್ಸ್, ಮೀಮ್ಸ್, ಈವನ್ ಜೋಕ್ಸ್ ಇವೆಲ್ಲನೂ ಒಬ್ಬ ಮ್ಯಾನ್ಗೆ ಸೆಕ್ಸೇ ಅಲ್ಟಿಮೇಟ್ ಗೋಲ್ ಅಂತ ಹೇಳುತ್ತೆ. ಸೊ ಒಬ್ಬ ಮ್ಯಾನ್ ಆ ಒಂದು ಮೈಂಡ್ಸೆಟ್ಟಲ್ಲಿ ಬೆಳೆದಾಗ ಅವ್ರಿಗೆ ರಿಯಲ್ ಲೈಫಲ್ಲಿ ಅದೆಲ್ಲ ಸಿಕ್ಕಿಲ್ಲ ಅಂದರೆ ಅವರು ಅದನ್ನು ಫೇಲ್ಯೂರ್ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಯಾವಾಗ ಒಂದು ಆನ್ಲೈನ್ ಪ್ರೊಫೈಲ್ 500 ಪೇ ಮಾಡಿ ನ್ಯೂಡ್ಸ್ ಕಳಿಸ್ತೀವಿ ಅಂತ ಹೇಳುತ್ತೋ ಆವಾಗ ಅವರು ಅದನ್ನ ಪಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ಎಕ್ಸಾಂಪಲ್ಗೆ ಜಪಾನ್ನ ತಗೊಂಡ್ರೆ ಅಲ್ಲೊಂದು ಟರ್ಮ್ ಯೂಸ್ ಮಾಡ್ತಾರೆ, ಹರ್ಬಿವೋರ್ ಮೆನ್ ಅಂತ. ಅಂದರೆ ಲಕ್ಷಗಟ್ಟಲೆ ಯಂಗ್ ಮೆನ್ಸ್ ವಿಮೆನ್ನ ಜೊತೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ದಾರೆ. ಅವರು ಪಾರ್ನ್, ಆನ್ಲೈನ್ ಇಂಟಿಮೆಸಿ ಆ್ಯಂಡ್ ಫೇಕ್ ಕನೆಕ್ಷನ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಅದರ ರಿಸಲ್ಟ್ ಆಗಿ ಜಪಾನ್ನ ಬರ್ತ್ ರೇಟ್ ಕಡಿಮೆ ಆಗಿದೆ. ಅವರ ಸೊಸೈಟಿನೇ ಕಂಪ್ಲೀಟಾಗಿ ಕುಗ್ಗುತ್ತಿದೆ. ಬಿಕಾಸ್ ಅಲ್ಲಿನ ಮೆನ್ಸ್ ಆ್ಯಂಡ್ ವಿಮೆನ್ಸ್ ಒಂದು ರಿಯಲ್ ಫ್ಯಾಮಿಲಿಯಾಗಿ ಬದುಕ್ತಿಲ್ಲ. ಎಲ್ಲರೂ ಅಂದ್ಕೊಳ್ತಾರೆ ಮೆನ್ಸ್ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ, ಮನಿ ಸ್ಪೆಂಡ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಏನು ಬೇಕೋ ಅದು ಸಿಗ್ತಿದೆ ಅಂತ. ಆದರೆ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮೆನ್ಸೇ ಈ ಲಸ್ಟ್ ಅನ್ನೋ ಬಿಸ್ನೆಸ್ಸಲ್ಲಿ ಹೆವಿ ಕಾಸ್ಟ್ನ ಪೇ ಮಾಡ್ತಿದ್ದಾರೆ. ಮೊದಲು ನೀವು ಹಣನ ಅವಶ್ಯಕತೆ ಇಲ್ಲದೇ ಇರೋ ವಿಷಯಕ್ಕೆ ಸ್ಪೆಂಡ್ ಮಾಡ್ತಿದ್ದೀರಾ, ಆದರೆ ಅದು ನಿಮಗೆ ಸಂಬಂಧಿಸಿದ ವಿಷಯ, ಅದನ್ನು ನಾನು ಕೇರ್ ಮಾಡಲ್ಲ. ಆದರೆ ನೀವು ಕೇರ್ ಮಾಡಬೇಕಾದ ಕೆಲವು ವಿಷಯಗಳಿದೆ. ನಂಬರ್ 1, ಮೆಂಟಲ್ ಹೆಲ್ತ್. ಮೊದಲೇ ಹೇಳಿರೋ ಹಾಗೆ ಲಸ್ಟ್ ಅನ್ನೋದು ಡೋಪಮೈನ್ನ ರಿಲೀಸ್ ಮಾಡುತ್ತೆ. ಸೇಮ್ ಕೆಮಿಕಲ್ ನಿಮಗೆ ಇಷ್ಟ ಆದ ಫುಡ್ನ ತಿನ್ನೋವಾಗ ಇಲ್ಲ ಯಾರಾದರೂ ನಿಮ್ಮನ್ನ ಹೊಗಳಿದ್ರೆ ಸಿಗುತ್ತೆ. ಆದರೆ ಇಲ್ಲಿ ವಿಷಯ ಏನಂದರೆ ಪಾರ್ನಿಂದ ಬರೋ ಡೋಪಮೈನ್ ಸ್ಟೆರಾಯ್ಡ್ಸ್ನ ಹೊಂದಿರುತ್ತೆ. ಇನ್ಸ್ಟೆಂಟ್ ಹೈ ಆ್ಯಂಡ್ ಅಡಿಕ್ಟಿವ್. ಒನ್ಸ್ ನಮ್ಮ ಬ್ರೈನ್ ಅದಕ್ಕೆ ಅಭ್ಯಾಸ ಆದರೆ ನಿಮ್ಮ ನಾರ್ಮಲ್ ಲೈಫ್ ನಿಮಗೆ ಬೋರಿಂಗ್ ಅನಿಸುತ್ತೆ. ನಿಜವಾದ ವಿಮೆನ್ನ ಜೊತೆ ಮಾತಾಡೋದು ಬೋರಿಂಗ್ ಅನಿಸುತ್ತೆ. ಒಂದು ನಿಜವಾದ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದು ಬೋರಿಂಗ್ ಅನಿಸುತ್ತೆ. ಅದರಿಂದಲೇ ಹೆಚ್ಚು ಮೆನ್ಸ್ ಆ್ಯಂಗ್ಷಿಯಸ್, ಡಿಪ್ರೆಸ್ಡ್ ಆ್ಯಂಡ್ ಲೋನ್ಲಿಯಾಗಿ ಫೀಲ್ ಆಗ್ತಾರೆ. ಸೊ ಇಂತಹ ಡೋಪಮೈನ್ನ ಬ್ಯಾಡ್ ಡೋಪಮೈನ್ಸ್ ಅಂತಾರೆ. ಈ ಡೋಪಮೈನ್ಸ್ನ ಗುಡ್ ಡೋಪಮೈನ್ಸಿಂದ ರಿಪ್ಲೇಸ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ಚೆಕ್ ಮಾಡಿ. ಕಮಿಂಗ್ ಬ್ಯಾಕ್ ಟು ವಿಡಿಯೋ. ನಂಬರ್ 2, ಫಿಸಿಕಲ್ ಹೆಲ್ತ್. ಒಂದು ಆ್ಯಕ್ಚುಯಲ್ ಕಂಡೀಷನ್ ಇದೆ, ಅದನ್ನು
ಪಾರ್ನ್ ಇಂಡ್ಯೂಸ್ಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ. ಯಾವ ಮೆನ್ ಹೆಚ್ಚಾಗಿ ಪಾರ್ನ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಾರೋ ಅವರು ರಿಯಲ್ ಲೈಫಲ್ಲಿ ಪರ್ಫಾರ್ಮ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವರ ಮೈಂಡ್ ಸ್ಕ್ರೀನ್ಗೆ ರೆಸ್ಪಾಂಡ್ ಮಾಡೋ ಹಾಗೆ ಸೆಟ್ ಆಗಿರುತ್ತೆ. ಸೊ ರಿಯಲ್ ಪಾರ್ಟ್ನರ್ನ ಜೊತೆ ಅಲ್ಲ. ನಿಮ್ಮ ಯಂಗ್ ಏಜಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಒಳ್ಳೆ ಬಾಂಡ್ನ ಬಿಲ್ಡ್ ಮಾಡಬೇಕಾದ ಟೈಮಲ್ಲಿ ನಿಮ್ಮ ಗರ್ಲ್ ಜೊತೆ ನ್ಯಾಚುರಲ್ ಆಗಿ ಇಂಟಿಮೆಸಿನ ಎಂಜಾಯ್ ಮಾಡೋಕ್ಕಾಗದೇ ಇರೋ ಲೂಪಲ್ಲಿ ಸ್ಟಕ್ ಆಗಿದ್ದರೆ ಹೇಗಿರುತ್ತೆ? ಹೆಚ್ಚು ಮೆನ್ಸ್ ಡೇಟಿಂಗ್ನ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ಅವರು ಆನ್ಲೈನ್ ಇಂಟಿಮೆಸಿಗೆ ಪೇ ಮಾಡೋದೇ ಸೇಫ್ ಅಂತ ಅಂದ್ಕೊಳ್ತಿದ್ದಾರೆ. ಇನ್ನು ಕೆಲವರು ಕಂಪ್ಲೀಟಾಗಿ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಜೊತೆ ರಿಲೇಷನ್ಶಿಪ್ಗೆ ಎಂಟರ್ ಆಗ್ತಾರೆ. ಅವರು ಸ್ಕ್ರೀನಲ್ಲಿ ನೋಡಿದಾಗ ವಿಮೆನ್ಸ್ ಹೇಗೆ ಬಿಹೇವ್ ಮಾಡಿದ್ರೋ ಆ ರೀತಿ ರಿಯಲ್ ಲೈಫಲ್ಲೂ ಇರುತ್ತೆ ಅಂತ ಥಿಂಕ್ ಮಾಡ್ತಾರೆ. ರಿಯಾಲಿಟಿ ಫ್ಯಾಂಟಸಿನ ಮ್ಯಾಚ್ ಮಾಡದೇ ಇದ್ದಾಗ ಆ ರಿಲೇಷನ್ಶಿಪ್ಪಲ್ಲಿ ಫ್ರಸ್ಟ್ರೇಷನ್ ಗ್ರೋ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಂಟ್ರಿಯಲ್ಲಿ ಮಿಲಿಯನ್ಸ್ ಆಫ್ ಮೆನ್ ಲೋನ್ಲಿ ಆಗಿದ್ದು, ಬ್ರೇಕ್ ಆಗಿದ್ದು, ಫೇಕ್ ಇಂಟಿಮೆಸಿಗೆ ಅಡಿಕ್ಟ್ ಆಗಿದ್ದರೆ ಅಂತಹ ಪ್ಲೇಸಲ್ಲಿ ಎಂತಹ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅಲ್ಲಿ ಟ್ರಸ್ಟೇ ಇರಲ್ಲ. ಮೆನ್ಗೆ ವಿಮೆನ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಸಹ ಗೊತ್ತಿರಲ್ಲ. ವಿಮೆನ್ಸ್ ಮೆನ್ನ ಜೊತೆ ಇರೋವಾಗ ಸೇಫ್ ಅಂತ ಫೀಲ್ ಆಗಲ್ಲ. ಸ್ಲೋ ಆಗಿ ಆ ಎರಡು ಜೆಂಡರ್ನ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಇದು ಕಾಲ್ಪನಿಕ ಸಿನಾರಿಯೋ ಅಲ್ಲ, ಆಲ್ರೆಡಿ ಹೀಗೆ ನಡೀತಿದೆ. ಚೈನಾನ ನೋಡಿ, ಹೆಚ್ಚು ಆನ್ಲೈನ್ ಗ್ರೂಪ್ಸ್ ಆಫ್ ಮೆನ್ ಅವ್ರನ್ನ ಅವರು ಇನ್ಸೆಲ್ಸ್ ಅಂತ ಕರ್ಕೊಳ್ತಾರೆ, ಅಂದರೆ ಇನ್ವಾಲಂಟರಿ ಸೆಲಿಬ್ರೇಟ್ಸ್. ಯಾರಿಗೆ ವಿಮೆನ್ನ ಜೊತೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕಾಗಲ್ವೋ ಅವರು ವಿಮೆನ್ನ ಬ್ಲೇಮ್ ಮಾಡೋಕ್ಕೆ ಆನ್ಲೈನಲ್ಲಿ ಗ್ಯಾದರ್ ಆಗ್ತಾರೆ. ಈ ಒಂದು ಕಮ್ಯುನಿಟಿ ಎಷ್ಟು ಟಾಕ್ಸಿಕ್ ಆಗಿದೆ ಅಂದರೆ ಅವರು ವಿಮೆನ್ಸ್ನ ವೈಲೇಟ್ ಮಾಡೋದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ನಾವು ಸ್ಲೋ ಆಗಿ ರಿಯಲ್ ಲವ್, ರಿಯಲ್ ಇಂಟಿಮೆಸಿ ಆ್ಯಂಡ್ ರಿಯಲ್ ಫ್ಯಾಮಿಲೀಸ್ನ ಸ್ಕ್ರೀನ್ಸ್ ಆ್ಯಂಡ್ ಸ್ಕ್ಯಾಮ್ಸ್ ರೀಪ್ಲೇಸ್ ಮಾಡೋದನ್ನು ನೋಡೋಕ್ಕೆ ಮರಿತಿದ್ದೀವಿ? ಈ ವಿಷಯಗಳೆಲ್ಲ ನಾವು ಭಯ ಬೀಳೋ ಹಾಗೆ ಮಾಡಿಲ್ಲ ಅಂದರೆ ಇನ್ನೇನಿದೆಯೋ ನನಗೆ ಗೊತ್ತಿಲ್ಲ. ಸರ್ಫೇಸಲ್ಲಿ ಇಂಡಿಯಾ ಒಂದು ಕನ್ಸರ್ವೇಟಿವ್ ಕಂಟ್ರಿ ಹಾಗೆ ಕಾಣಿಸುತ್ತೆ. ನಾವು ಓಪನ್ ಆಗಿ ಸೆಕ್ಸ್ನ ಬಗ್ಗೆ ಮಾತಾಡಲ್ಲ, ಸ್ಕೂಲ್ಸಲ್ಲಿ ಪ್ರಾಪರ್ ಸೆಕ್ಸ್ ಎಜುಕೇಷನ್ನ ಬಗ್ಗೆ ಹೇಳ್ಕೊಡಲ್ಲ. ಏನಾದರೂ ಪ್ರಶ್ನೆ ಕೇಳಿದ ಕೂಡಲೇ ಫ್ಯಾಮಿಲಿ ಪರ್ಸನ್ಸ್ ಅವನ್ನ ಸ್ಟಾಪ್ ಮಾಡ್ತಾರೆ. ನಾವು ದೇವರನ್ನು ಪೂಜಿಸ್ತೀವಿ, ದೊಡ್ಡವರ ಪಾದವನ್ನು ಮುಗಿತೀವಿ, ಭಾರತೀಯ ಸಂಸ್ಕೃತಿನ ಹೆಮ್ಮೆಯಿಂದ ನೋಡ್ತೀವಿ. ಆದರೆ ಈ ಕರ್ಟನ್ನ ಹಿಂದಿನ ಸತ್ಯ ಏನಂದರೆ, ಬ್ಯಾನ್ ಆಗಿದ್ರೂ ಸಹ ಇಂಡಿಯಾನೇ ಒನ್ ಆಫ್ ದ ಬಿಗ್ಗೆಸ್ಟ್ ಪಾರ್ನ್ನ ಕನ್ಸ್ಯೂಮ್ ಮಾಡೋ ಕಂಟ್ರಿ. ಸೊ ಇದರ ಅರ್ಥ ಏನಂದರೆ, ಪಬ್ಲಿಕ್ಲಿ ನಾವು ಹೇಗೆ ಆ್ಯಕ್ಟ್ ಮಾಡ್ತೀವಿ ಅಂದರೆ ನಾವು ಅದನ್ನೆಲ್ಲ ನೋಡಲ್ಲ ಅಂತ, ಆದರೆ ಪ್ರೈವೇಟಾಗಿ ನಾವು ನಮ್ಮ ಸ್ಕ್ರೀನ್ಗೆ ಸ್ಟಿಕ್ ಆಗಿರ್ತೀವಿ. ಸೊ ಏನು ಮಾಡಬೇಕು ನಾವಿವಾಗ? ಎಲ್ಲವನ್ನು ಬ್ಯಾನ್ ಮಾಡಬೇಕಾ? ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟಿಕ್ಟಾಕ್ ಇಂತಹ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಪ್ರೈವೇಟ್ ಕ್ಲಬ್ಸ್ ಅಲ್ಲ. ಇದೆಲ್ಲ ಮಕ್ಕಳಿಂದ ದೊಡ್ಡವ್ರವರೆಗೂ ಯೂಸ್ ಮಾಡುವಂಥ ಪಬ್ಲಿಕ್ ಸ್ಪೇಸ್. ಇವಾಗ ಯಾರೋ ಪರ್ಟಿಕ್ಯುಲರ್ ಆಗಿ ಒಂದು ವೆಬ್ಸೈಟ್ನ ವಿಸಿಟ್ ಮಾಡ್ತಿದ್ದಾರೆ ಒಂದನ್ನು ನೋಡೋಕ್ಕೆ ಅಂದರೆ ಅದು ಕಂಪ್ಲೀಟಾಗಿ ಅವರ ಚಾಯ್ಸ್. ಅವರು ಆ ಚಾಯ್ಸ್ನ ಮೇಕ್ ಮಾಡ್ತಿದ್ದಾರೆ. ಆದರೆ ಇಂತಹ ಕಂಟೆಂಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬೂಮ್ ಆಗ್ತಿದ್ರೆ ಅದು ಬರೀ ಒಬ್ಬರ ಚಾಯ್ಸ್ ಆಗಲ್ಲ, ಅದು ಇನ್ಫ್ಲೂಯೆನ್ಸ್ ಆಗುತ್ತೆ. ಅದಕ್ಕೆ ಅಲ್ವಾ ಅವ್ರನ್ನ ಇನ್ಫ್ಲೂಯೆನ್ಸರ್ಸ್ ಅಂತ ಕರಿತೀವಿ. ನಿಜ ಏನಂದರೆ ಇದು ಮುಸ್ಕಾನ್ ಆಗಲಿ ಇಲ್ಲ ಯಾವುದೇ ಒಂದು ಕ್ರಿಯೇಟರ್ನ ಬಗ್ಗೆ ಅಲ್ಲ. ಅವರಿಲ್ಲ ಅಂದರೆ ನಾಳೆ ಬೇರೊಬ್ಬರು ಇರ್ತಾರೆ. ಯಾಕಂದರೆ ಲ್ಯಾಕ್ಸ್ ಆಫ್ ಮೆನ್ಸ್ ಪೇ ಮಾಡೋಕ್ಕೆ ರೆಡಿ ಇರೋವರೆಗೂ ಯಾರಾದರೂ ಒಬ್ಬರು ಸಪ್ಲೈ ಮಾಡೋಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆ ಬಿಸ್ನೆಸ್ನ ಪಾಸಿಬಲ್ ಮಾಡ್ತಿರೋದು ನಿಮ್ಮ ಹಣನೇ. ಆ ನಂಬರ್ಸ್ ಅಟ್ರಾಕ್ಟಿವ್ ಆಗಿ ಕಾಣಿಸಿದಷ್ಟು ಲೈಕ್ 1 ಮಂತ್ಗೆ 40 ಲ್ಯಾಕ್ಸ್ 50 ಲ್ಯಾಕ್ಸ್ ಅಂತ ಹೆಚ್ಚು ಹೆಚ್ಚು ಜನ ಇದನ್ನು ಶುರು ಮಾಡ್ತಾರೆ. ಈ ರೀತಿಯೇ ಈ ಎಕಾನಮಿ ವರ್ಕ್ ಆಗೋದು. ಆ್ಯಂಡ್ ಯಾರಿಗೆ ಗೊತ್ತು, ನೆಕ್ಸ್ಟ್ ಮುಸ್ಕಾನ್ ನಿಮ್ಮ ಮಗಳಾಗ್ಬೋದು. ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಿರೋ ಹುಡುಗಿ ಅಂದ್ಕೊಳ್ಬೋದು, ಅವ್ರಿಗೆ ಅಷ್ಟೆಲ್ಲ ಲಕ್ಸುರಿ ಸಿಗ್ತಿದೆ, ಅಷ್ಟೆಲ್ಲ ಫಾಲೋವರ್ಸ್ ಇದ್ದಾರೆ ಅಂದರೆ ನಾನು ಯಾಕೆ ಅದನ್ನು ಮಾಡಬಾರ್ದು ಅಂತ ಅಂದ್ಕೊಳ್ಬೋದು. ಈ ರೀತಿಯೇ ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವು ವಿಷಯಗಳಲ್ಲಿ ಬೌಂಡರೀಸ್ ಇರಬೇಕು. ಎಲ್ಲವನ್ನು ನಾರ್ಮಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಶೇಮ್ ಅನ್ನೋದು ಈ ಸೊಸೈಟಿ ಫಂಕ್ಷನ್ ಆಗೋಕ್ಕೆ ನೆಸೆಸಿಟಿ ಇದೆ. ಬಿಕಾಸ್ ಯಾವಾಗ ಭಯ ಆಗಲಿ ಇಲ್ಲ ಅವಮಾನ ಆಗಲಿ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ರೆ ಏನು ಬೇಕಾದರೂ ಆ್ಯಂಡ್ ಎಲ್ಲನೂ ಬಿಸ್ನೆಸ್ ಆಗಿ ಬದಲಾಗೋಗುತ್ತೆ. ಮೆನ್ಸ್ ಎಲ್ಲ ಈ ಎಕಾನಮಿಯ ಕಿಂಗ್ಸ್ ನಾವೇ ಅಂತ ಅಂದ್ಕೊಳ್ಬೋದು, ಆದರೆ ನೀವೇ ಅದರ ಗುಲಾಮರು. ನೀವೇ ನಿಮ್ಮ ಮನಿನ, ನಿಮ್ಮ ಫೋಕಸ್ನ, ನಿಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಫ್ಯಾಮಿಲೀಸ್ನ ಕಳ್ಕೊಳ್ತಿರೋದು. ಸೊ ಈ ಒಂದು ಪ್ರಶ್ನೆನ ನೀವೇ ನಿಮಗೆ ಕೇಳ್ಕೊಳ್ಳಿ. ಒಂದು ಇನ್ಸ್ಟೆಂಟ್ ಪ್ಲೆಷರಲ್ಲಿ ನಿಮ್ಮನ್ನ ನೀವೇ ಕಳ್ಕೊಂಡ ಮ್ಯಾನ್ ಆಗಿ ರಿಮೆಂಬರ್ ಮಾಡ್ಕೊಳ್ಬೇಕಾ, ಇಲ್ಲ ನಿಮಗಿಂತ ಒಂದು ದೊಡ್ಡ ವಿಷಯವನ್ನು ಬಿಲ್ಡ್ ಮಾಡಿದ್ರಿ ಅನ್ನೋ ಹಾಗೆ ನೆನ್ಪಿಟ್ಕೊಳ್ಬೇಕಾ? ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿ, ನಿಮ್ಮ ದೃಷ್ಟಿನ ಗೋಲ್ಸ್ನ ಮೇಲೆ ಇಡಿ. ಒಂದು ಒಳ್ಳೆ ವಿಷಯವನ್ನು ಬಿಲ್ಡ್ ಮಾಡಿ. ವಿಮೆನ್ ನಿಮ್ಮನ್ನ ಪ್ರೌಡಾಗಿ ನೋಡೋ ಅಂಥ ಮ್ಯಾನ್ ಆಗಿ.